ಸಮೋಸ ಮಾರುವ ಟುನಿಗುಬ್ಬಚ್ಚಿ. ಪಕ್ಷಿಗಳ ಊರಿನಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ನಲ್ಲಿ ಸುಮಾರು ಪಕ್ಷಿಗಳು ವ್ಯಾಪಾರ ಮಾಡ್ತಿದ್ರು. ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಟುನಿಗುಬ್ಬಚ್ಚಿ ಕೂಡ ಸುಮಾರು ದಿನದಿಂದ ಏನಾದ್ರೂ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದು ಮಾತ್ರ ಅವಳಿಗೆ ಗೊತ್ತಿರ್ಲಿಲ್ಲ. ಅವಳು ಇಷ್ಟು ದಿನ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣದಲ್ಲಿ ಏನಾದ್ರೂ ಚಿಕ್ಕ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ತುಂಬಾನೇ ಬುದ್ಧಿವಂತೆ. ಆದ್ರಿಂದ ಅವಳ ಹತ್ರ ಈ ವಿಷಯ ಹೇಳಿದ್ರೆ ಏನಾದ್ರೂ ಐಡಿಯಾ ಕೊಡ್ತಾಳೋ ಏನೋ ಅಂತ ಅಂದ್ಕೊಂಡು ಟುನಿಯ ವಿಷಯನ ಬುಜ್ಜಿ ಹತ್ರ ಹೇಳಿದ್ಲು. ಏನಮ್ಮ ವ್ಯಾಪಾರ ಶುರು ಮಾಡ್ತೀಯಾ? ಆದ್ರೆ ಏನ್ ವ್ಯಾಪಾರ ಶುರು ಮಾಡ್ತೀಯಾ? ಗೊತ್ತಿಲ್ಲ ಬುಜ್ಜಿ, ಅದಕ್ಕೆ ಅಲ್ವಾ ನಿನ್ನ ಹತ್ರ ಕೇಳೋದಕ್ಕೋಸ್ಕರ ಬಂದಿದ್ದು. ಹೌದಾ? ಆದ್ರೆ ಅಮ್ಮ ವ್ಯಾಪಾರ ಶುರು ಮಾಡಿದ್ರೆ ಸರಿಯಾಗಿ ನಡೆಯುತ್ತಾ? ಗೊತ್ತಿಲ್ಲ ಬುಜ್ಜಿ, ಸುಮ್ಮನೆ ಶುರು ಮಾಡಬೇಕು. ಚಿಕ್ಕ ವ್ಯಾಪಾರನೇ, ಏನಾದ್ರೂ ಇದ್ರೆ ಐಡಿಯಾ ಕೊಡು. ಸರಿ ಅಮ್ಮ, ನೀನು ಸಮೋಸ ತುಂಬ ಚೆನ್ನಾಗಿ ಮಾಡ್ತೀಯ ಅಲ್ವಾ ಅಮ್ಮ? ಹಾಗಾದ್ರೆ ಆ ಸಮೋಸನೇ ಮಾಡಿ ವ್ಯಾಪಾರ ಮಾಡು. ಸಮೋಸನಾ? ಹೌದಲ್ವಾ, ಸಮೋಸ ಮಾಡಿ ಮಾರಿದ್ರೆ ಎಲ್ರು ತಗೊಳ್ತಾರೆ. ಹೌದು, ಸಮೋಸ ಮಾಡೋದು ಕೂಡ ನಿನಗೆ ಈಸಿನೇ. ಅದ್ರ ಮೂಲಕ ಒಳ್ಳೆ ಹಣನೇ ಸಿಗುತ್ತೆ. ಹಾ ಹೌದು ಬುಜ್ಜಿ, ನಾಳೆನೇ ಹಾಗಾದ್ರೆ ವ್ಯಾಪಾರ ಶುರು ಮಾಡೋಣ. ಬುಜ್ಜಿಗುಬ್ಬಚ್ಚಿ ಕೊಟ್ಟ ಐಡಿಯಾ ಟುನಿಗುಬ್ಬಚ್ಚಿಗೆ ಚೆನ್ನಾಗಿ ಇಷ್ಟ ಆಯಿತು. ಆದ್ರಿಂದ ಅವಳು ಅದೇ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ವ್ಯಾಪಾರಕ್ಕೆ ಬೇಕಾಗಿರುವ ಎಲ್ಲ ಸಾಮಾನುಗಳನ್ನ ಹೋಗಿ ಅವಳು ತಗೊಂಡು ಬಂದ್ಲು. ಅಮ್ಮ, ಸಮೋಸ ವ್ಯಾಪಾರಕ್ಕೆ ಬೇಕಾಗಿರೋದೆಲ್ಲನೂ ತಗೊಂಡ್ಯಾ? ಹಾ ತಗೊಂಡೆ ಬುಜ್ಜಿ, ಆದ್ರೆ ಇನ್ನೂ ಈರುಳ್ಳಿ ಆಲೂಗಡ್ಡೆ ಮಾತ್ರ ತಗೊಳ್ಬೇಕು. ಹೌದಾ? ಹಾಗಾದ್ರೆ ಸರಿ, ನಾನು ಹೋಗಿ ತಗೊಂಡ್ ಬರ್ಲಾ? ಸರಿ, ನೋಡಿ ಒಳ್ಳೇದು ತಗೊಂಡ್ ಬರ್ಬೇಕು. ಸರಿಯಮ್ಮ, ಚೆನ್ನಾಗಿ ನೋಡಿ ಒಳ್ಳೇದೇ ತಗೊಂಡ್ ಬರ್ತೀನಿ. ಹಾಗೆ ಬುಜ್ಜಿ ಹೋಗಿ ಟುನಿ ಹಿಡಿದ ಈರುಳ್ಳಿ ಆಲೂಗಡ್ಡೆ ಎಲ್ಲಾನು ತಗೊಂಡ್ ಬಂದ್ಲು. ಟುನಿ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡ್ಲು. ಅಮ್ಮ, ಇವಾಗ ವ್ಯಾಪಾರಕ್ಕೆ ಬೇಕಾಗಿರೋ ಎಲ್ಲ ಇದೆ ತಾನೇ? ನಾಳೆನೇ ನೀನ್ ವ್ಯಾಪಾರನ ಶುರು ಮಾಡು. ಸರಿ ಬುಜ್ಜಿ, ಇವತ್ತು ರಾತ್ರಿ ನನಗೆ ನಿದ್ರೆ ಬರಲ್ಲ. ನಾಳೆ ವ್ಯಾಪಾರ ಹೇಗೆ ನಡೀತೋ ಏನೋ. ಅಮ್ಮ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಸರಿ ಬುಜ್ಜಿ, ಇವಾಗ ಮಲ್ಗೋಣ ಬಾ. ಹಾಗೆ ಆ ದಿನ ರಾತ್ರಿ ಇಡೀ ಟುನಿಗುಬ್ಬಚ್ಚಿಗೆ ಸ್ವಲ್ಪ ನಿದ್ರೆ ಬರಲಿಲ್ಲ. ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡದ್ಲು. ಮರುದಿನ ಬೆಳಗ್ಗೆನೆ ಅವಳು ಅಂದ್ಕೊಂಡ ಹಾಗೇನೆ ಆ ಊರಿನಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಗಾಡಿ ಇಟ್ಟು ಅದರಲ್ಲಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು. ಯಾರಾದ್ರೂ ಬಂದು ಸಮೋಸ ತಗೊಳ್ತಾರೋ ಇಲ್ವೋ ಅಂತ ಯೋಚನೆ ಆಗ್ತಿದೆ. ಆದ್ರೆ ನಾನು ಮಾಡೋ ಸಮೋಸ ಚೆನ್ನಾಗಿರುತ್ತೆ ಅಂತ ಬುಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಯಾರಾದ್ರೂ ಒಬ್ರು ಬಂದು ಸಮೋಸ ತಗೊಂಡು ತಿನ್ನೋಡಿದ್ರೆ ಸಾಕು, ಅವರು ಗೊತ್ತಿರೋರು ಎಲ್ರಿಗೂ ಹೇಳ್ತಾರೆ. ಹಾಗೆ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ. ಹಾಗಂತ ಅಂದ್ಕೊಂಡು ಟುನಿ ಅವಳ ವ್ಯಾಪಾರನ ಮಾಡ್ತಾ ಇದ್ಲು. ಆದ್ರೆ ಆ ಕಡೆ ಸುಮಾರು ಪಕ್ಷಿಗಳು ಬರ್ತಾ ಹೋಗ್ತಾ ಇದ್ರು. ಯಾರು ಟುನಿ ಹತ್ರ ಬಂದು ಸಮೋಸ ತಗೊಳ್ಳಿಲ್ಲ. ಆದ್ರಿಂದ ಪಾಪ ಟುನಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಏನಿದು, ಯಾರು ಬಂದು ಸಮೋಸ ತಗೊಳ್ತಾನೆ ಇಲ್ಲ? ಹೀಗಿದ್ರೆ ಹೇಗೆ? ಎಲ್ರು ನೋಡಿದ್ರು ನೋಡದೇ ಇರೋ ತರ ಹೋಗ್ತಾನೆ ಇದ್ದಾರೆ. ಹಾಗಂತ ಅಂದ್ಕೊಳ್ತಾ ಇದ್ದಾಗ ಆವಾಗ್ಲೇ ಆ ಕಡೆ ಕುಹು ಬಾತು ಬಂತು. ಟುನಿ ಸಮೋಸ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಸಂತೋಷಪಟ್ಲು. ಆಹಾ, ಸಮೋಸ ತುಂಬಾ ಬಿಸಿ ಬಿಸಿಯಾಗಿದೆಯಾ? ಹೌದು, ಬಿಸಿ ಬಿಸಿಯಾಗಿದೆ. ತಗೊಂಡು ತಿನ್ನೋಡಿ. ನಿಮ್ಮನ್ನ ಇಲ್ಲಿ ನೋಡಿದೇ ಇಲ್ವಲ್ಲ, ಹೊಸದಾಗಿ ಅಂಗಡಿ ಇಟ್ಟಿದ್ದೀರಾ? ಹೌದು, ಇವತ್ತೇ ಅಂಗಡಿ ಇಟ್ಟಿದ್ದೀನಿ. ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಒಳ್ಳೇದಾಯ್ತು, ನೀವಾದ್ರೂ ಬಂದ್ರಿ. ಸರಿ, ಹಾಗಾದ್ರೆ ನನಗೆ 4 ಸಮೋಸ ಕೊಡಿ. ವಾಸನೆ ತುಂಬಾ ಚೆನ್ನಾಗಿದೆ. ಹಾಗಂತ ಹೇಳಿ ಕುಹು ಬಾತು 4 ಸಮೋಸನ ತಗೊಂಡು ಅಲ್ಲಿಂದ ಹೋದ್ಲು. ಬೋನಿ ಆಯ್ತು ಅಂತ ಟುನಿನು ತುಂಬಾನು ಸಂತೋಷಪಟ್ಲು. ಹಾಗೆ ಟುನಿಗುಬ್ಬಚ್ಚಿ ವ್ಯಾಪಾರ ಶುರು ಮಾಡಿದ್ಲು. ಆದ್ರೆ ಆಮೇಲೆ ಯಾರೂ ಬರ್ಲೇ ಇಲ್ಲ. ಸಮೋಸನ ವ್ಯಾಪಾರ ಆಗ್ಲಿಲ್ಲ. ಏನಿದು, ಬೋನಿ ಆಯ್ತು ಅಂತ ಸಂತೋಷ ಪಡ್ತಾ ಇದ್ರೆ ಇವಾಗ ಯಾರೂ ಬರ್ತಾನೆ ಇಲ್ಲ. ಹೀಗೇನೆ ಇದ್ರೆ ನನ್ನ ವ್ಯಾಪಾರ ಸರಿಯಾಗಿ ನಡೆಯೋದಿಲ್ಲ ಅಲ್ವಾ? ಹಾಗಂತ ಅಂದ್ಕೊಳ್ತಿದ್ದಾಗ ಇಬ್ರು ಬಂದ್ರು ಸಮೋಸ ತಗೊಂಡು ಹೋದ್ರು. ವ್ಯಾಪಾರ ಅಂತೂ ಅವತ್ತು ಸರಿಯಾಗಿ ನಡಿಲೇ ಇಲ್ಲ. ಆದ್ರಿಂದ ಟುನಿ ತುಂಬಾ ಬೇಜಾರಿಂದ ಮನೆಗೆ ವಾಪಸ್ ಹೋದ್ಲು. ಬೇಜಾರಿಂದ ಬಂದಿರುವ ಟುನಿಯನ್ನ ನೋಡಿ ಬುಜ್ಜಿಗುಬ್ಬಚ್ಚಿ ಈ ರೀತಿ ಕೇಳಿದ್ಲು. ಅರೆ ಏನಮ್ಮ, ಯಾಕೆ ನೀನು ಒಂಥರ ಇದೀಯಾ? ಏನಿಲ್ಲ ಬುಜ್ಜಿ, ವ್ಯಾಪಾರ ಸರಿಯಾಗಿ ನಡಿಲಿಲ್ಲ, ಅದಕ್ಕೆ. ಅರೆ ಅದಕ್ಕೆ ಹೀಗಿದೆಯಾ? ಅಲ್ಲಮ್ಮ, ಹೊಸದಾಗಿ ಶುರು ಮಾಡಿದ ವ್ಯಾಪಾರ ತಾನೇ ಅದು, ಅದಕ್ಕೆ ನಡಿಲಿಲ್ಲ. ಹೌದು ಅಂತೀಯಾ? ಹಾಗಾದ್ರೆ ನಾಳೆ ನಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೋದಾ? ಚೆನ್ನಾಗಿ ನಡೆಯುತ್ತೆ ಅಮ್ಮ. ಹಾಗೆ ಆ ದಿನಾನು ಮುಗೀತು. ಮರುದಿನಾನು ಟುನಿಗುಬ್ಬಚ್ಚಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು. ಆದ್ರೆ ಅವತ್ತಿನ ವ್ಯಾಪಾರ ಏನು ಅಷ್ಟು ಚೆನ್ನಾಗಿ ನಡಿಲಿಲ್ಲ. ಆ ದಿನಾನು ವ್ಯಾಪಾರ ಅಷ್ಟೇನು ಚೆನ್ನಾಗಿ ನಡಿಲಿಲ್ಲ. ಹೀಗೆ 2 ದಿನ ವ್ಯಾಪಾರ ಹೋಯ್ತು. ಆದ್ರಿಂದ ಟುನಿ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು. ಏನ್ ಮಾಡುದು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ತಾಯಿಯ ಕಷ್ಟ ನೋಡಿ ಬುಜ್ಜಿ ಕೂಡ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು. ಇಬ್ರು ಕೂಡ ಅದ್ರ ಬಗ್ಗೆನೇ ಮಾತಾಡ್ಕೊಳ್ತಿದ್ರು. ಅಮ್ಮ,
ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಏನಾದರೂ ಒಂದು ಐಡಿಯಾ ಇಟ್ಕೊಂಡಿದೀಯಾ? ಇಲ್ಲ ಬುಜ್ಜಿ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಾವು ವ್ಯಾಪಾರ ಮಾಡೋ ಜಾಗ ಸರಿ ಇಲ್ವಾ, ಅದಕ್ಕೆ ನಡೀತಿಲ್ವಾ ಗೊತ್ತಿಲ್ಲ. ಆದರೆ ಹೊರಗಡೆ ಸುಮಾರು ಜನ ಸಮೋಸ ಮಾರ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಇರ್ಬೋದು. ಹೌದು, ಏನಾದರೂ ಮಾಡ್ಬೇಕಮ್ಮ ಹಾಗಂತ ಹೇಳ್ತಾ ಇದ್ಲು ಬುಜ್ಜಿ. ಆವಾಗಲೇ ಸ್ಟೇಷನ್ ಮಾಸ್ಟರ್ ಆದ ಮಹಿಹದ್ದು ಆ ಕಡೆ ಹೋಗ್ತಾ ಇತ್ತು. ಮಹಿಹದ್ದು ತುಂಬಾ ಒಳ್ಳೆಯವಳು. ಅವಳು ಟುನಿನ ನೋಡಿ ಟುನಿ ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು. ಏನ್ ಟುನಿ, ತಾಯಿ ಮಗಳು ಇಬ್ರು ಮನೆ ಹೊರಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ. ಹೌದೇನು, ನಿಮ್ ಕೆಲಸ ಇವತ್ತು ಮುಗೀತಾ? ಹಾ ಹೌದು, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಹೌದು, ನಿನ್ನ ವ್ಯಾಪಾರ ಹೇಗೆ ನಡೀತಾ ಇದೆ? ನನ್ನ ವ್ಯಾಪಾರದ ಬಗ್ಗೆ ನಿಮಗೆ ಗೊತ್ತು. ಮೊನ್ನೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದಾಗ ನೋಡಿದೆ. ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಟೈಮ್ ಇಲ್ಲ. ಎಲ್ಲಿ ಸರಿಯಾಗಿ ನಡೀತಾ ಇದೆ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅವಳ ಕಷ್ಟನ ಮಹಿಹದ್ದಿನ ಹತ್ತಿರ ಹೇಳಿದ್ಲು. ಅದನ್ನು ಕೇಳಿದ ಮಹಿಹದ್ದಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಮಹಿಹದ್ದು ಅದರ ಮನಸ್ಸಲ್ಲಿ ಟುನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತು. ಆದರೆ ಟುನಿ, ಸಮೋಸ ವ್ಯಾಪಾರ ಹೊರಗಡೆ ನಡೆಯೋದು ಕಷ್ಟ. ಯಾಕೆಂದ್ರೆ ಇವಾಗ ಎಲ್ಲರೂ ಅದೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು, ನಾನು ಹಾಗೇನೆ ಅಂದ್ಕೊಂಡಿದ್ದೆ. ಸರಿ, ನಮ್ಮೂರಲ್ಲಿ ರೈಲ್ವೆ ಸ್ಟೇಷನ್ ಇರುವಾಗ ನೀನು ಯಾಕೆ ಊರೊಳಗಡೆ ಹೋಗಿ ವ್ಯಾಪಾರ ಮಾಡ್ತಿದ್ಯಾ? ರೈಲ್ವೆ ಸ್ಟೇಷನಲ್ಲಿ ಮಾರ್ಕ್ಗೆ ಬಿಡ್ತಾರೋ ಇಲ್ವೋ ಅಂತ. ಅಲ್ಲಿ ನಾನಿದ್ದೀನಿ ಅಲ್ವಾ, ಒಂದು ಕೆಲಸ ಮಾಡು, ನಾಳೆ ಸ್ಟೇಷನ್ಗೆ ಬಾ, ಅಲ್ಲೇ ನೀನು ವ್ಯಾಪಾರ ಶುರು ಮಾಡು. ನಿಜನಾ? ನಿಜವಾಗ್ಲೂ ಬರ್ಬೋದಾ? ಹೌದು, ನಾನು ಹೇಳ್ತಾ ಇದ್ದೀನಲ್ವಾ. ತುಂಬ ಥ್ಯಾಂಕ್ಸ್, ನೀವು ಮಾಡೋದು ದೊಡ್ಡ ಸಹಾಯ. ಈ ಸಹಾಯನ ನಾವು ಯಾವಾಗಲೂ ಮರೆಯಲ್ಲ. ಇದರಲ್ಲೇನಿದೆ ಬುಜ್ಜಿ? ಸರಿ ಟುನಿ, ನನಗೆ ಸಮಯ ಆಗ್ತಾ ಇದೆ, ನಾನು ಮನೆಗೆ ಹೋಗ್ತೀನಿ. ನಾಳೆ ಎಲ್ಲ ಏರ್ಪಾಡನ್ನು ಮಾಡ್ತೀನಿ, ನೀನು ಅಲ್ಲೇ ವ್ಯಾಪಾರ ಶುರು ಮಾಡು. ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋಯಿತು. ಟುನಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾನು ಸಂತೋಷಪಟ್ರು. ಹಾಗೆ ಆ ದಿನ ಕಳೀತು. ಮರುದಿನ ಬೆಳಗಿನ ಎದ್ದು ಟುನಿಗುಬ್ಬಚ್ಚಿ ಮನೆಯಲ್ಲೇ ಸಮೋಸಗಳನ್ನ ತಯಾರು ಮಾಡಿ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ಲು. ಆವಾಗ ಅಲ್ಲಿ ಮಹಿಹದ್ದು ಟುನಿಗುಬ್ಬಚ್ಚಿಯನ್ನ ನೋಡಿ, ಟುನಿ, ನೀನು ವ್ಯಾಪಾರ ಮಾಡ್ಕೊಳ್ಬೋದು, ನಾನು ಮಾತಾಡಿದ್ದೀನಿ. ಹೌದಾ? ತುಂಬಾನೇ ಧನ್ಯವಾದ. ಇದರಲ್ಲಿ ಏನಿದೆ, ಸರಿ ನೋಡ್ಕೊಂಡು ವ್ಯಾಪಾರ ಮಾಡ್ಕೊ. ಪ್ಲಾಟ್ಫಾರ್ಮಲ್ಲೂ ಮಾಡ್ಬೋದು, ಇಲ್ಲ ಟ್ರೈನಲ್ಲಿ ಹತ್ತಿ ಅದರಲ್ಲೂ ಮಾಡ್ಬೋದು. ಸರಿ ಮಹಿಯವರೇ, ಸಮೋಸ ತಗೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಟುನಿ ಮಹಿಗೆ ಸಮೋಸ ಕೊಟ್ಲು. ಆ ಸಮೋಸ ಮಹಿಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಅವಳ ವ್ಯಾಪಾರನಲ್ಲಿ ಶುರುವಾಯಿತು. ಆವಾಗ್ಲೇ ಸ್ಟೇಷನ್ಗೆ ಒಂದು ಟ್ರೈನ್ ಬಂತು. ಟುನಿ ಆ ಟ್ರೈನಲ್ಲಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು. ಇಲ್ಲಿ ನೋಡಮ್ಮ, ನನಗೆ 2 ಸಮೋಸ ಕೊಡು. ನಿನ್ನ ಹತ್ರ ಸಮೋಸಗಳು ತುಂಬಾ ಚೆನ್ನಾಗಿರುತ್ತೆ. ಅರೆ, ನನ್ನ ಹತ್ರ ನೀವು ಯಾವಾಗ ತಗೊಂಡ್ರಿ? ತಗೊಂಡಿಲ್ಲ, ನೋಡುವಾಗಲೇ ಚೆನ್ನಾಗಿದೆ ಅಂತ ಗೊತ್ತಾಗ್ತಿದೆ. ಓ ಹೌದಾ? ತಿನ್ನೋಡಿ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ಇನ್ನೂ 2 ಸಮೋಸನ ಕೇಳ್ತೀನಿ. ಇಲ್ಲೇ ಇರ್ತೀನಿ, ಎಷ್ಟು ಬೇಕಾದರೂ ಕೇಳಿ. ಹಾಗೆ ಟುನಿ ಟ್ರೈನಲ್ಲಿ ಸಮೋಸ ಮಾರಕ್ಕೆ ಶುರು ಮಾಡಿದ್ಲು. ಎಲ್ಲರೂ ಟುನಿ ಹತ್ರ ಸಮೋಸ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಅದರ ರುಚಿ ತುಂಬಾನು ಇಷ್ಟ ಆಯಿತು. ಆದ್ರಿಂದ ಪುನಃ ಪುನಃ ಕೇಳಿ ಕೇಳಿ ಸಮೋಸಗಳನ್ನು ತಗೊಳ್ತಾ ಇದ್ರು. ಆಹಾಹಾ, ಈ ಸಮೋಸ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೌದಾ? ಹಾಗಾದರೆ ಮನೆಗೂ ತಗೊಂಡು ಹೋಗಿ. ಖಂಡಿತ ತಗೊಂಡು ಹೋಗ್ತೀನಿ. ಈ ಗಾಡಿಯಲ್ಲಿ ಯಾರು ಸಮೋಸ ಮಾಡಿದ್ರೂ ಚೆನ್ನಾಗಿಲ್ಲ, ನಿನ್ನ ಹತ್ರ ತುಂಬ ಚೆನ್ನಾಗಿದೆ. ನನ್ನ ಮಗಳು ಕೂಡ ಇದೇ ರೀತಿ ಹೇಳ್ತಾಳೆ. ಹಾಗೆ ಟುನಿ ಅವಳ ವ್ಯಾಪಾರನ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ಲು. ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡ್ತಾನೂ ಇದ್ಲು. ಎಲ್ಲರೂ ಅವಳ ಹತ್ರ ಸಮೋಸ ತಗೊಳ್ತಿದ್ರು. ನಿಮ್ಮ ಹತ್ರ ಸಮೋಸ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹೌದಾ? ಹಾಗಾದರೆ ಇನ್ನೂ ಬೇಕಾ? ಹಾಂ ಕೊಡಿ, ನನ್ನ ಮಗನಿಗೆ ಸಮೋಸ ಅಂದರೆ ತುಂಬ ಇಷ್ಟ. 4 ಕೊಡಿ. ಹಾಗಾದರೆ 4 ಸಾಕಾಗಲ್ಲ, ಇನ್ನೂ ಜಾಸ್ತಿ ತಗೊಳ್ಳಿ. ಹಾಗಾದರೆ 6 ಕೊಡಿ. ಸರಿ ಕೊಡ್ತೀನಿ. ಇವತ್ತು ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಆ ದಿನ ಟುನಿಗುಬ್ಬಚ್ಚಿಯ ವ್ಯಾಪಾರ ತುಂಬ ಚೆನ್ನಾಗಿ ನಡೀತು. ಟುನಿ ಸಂತೋಷಪಟ್ಲು. ವ್ಯಾಪಾರ ಎಲ್ಲಾನೂ ಮುಗಿಸ್ಕೊಂಡು ಅವಳು ಕೊನೆಗೆ ಅವರ ಊರಿನ ರೈಲ್ವೆ ಸ್ಟೇಷನ್ಗೆ ಬಂದಿಳಿದ್ಲು. ಏನ್ ಟುನಿ, ಇವತ್ತು ವ್ಯಾಪಾರ ಹೇಗೆ ನಡೀತು? ತಗೊಂಡು ಹೋದ ಸಮೋಸ ಎಲ್ಲಾನೂ ಮಾರಿಯಾಯಿತು. ಹೌದಾ? ಹಾಗಾದ್ರೆ ಇವತ್ತು ವ್ಯಾಪಾರ ಚೆನ್ನಾಗಿನೇ ನಡೆದಿದೆ ಅಲ್ವಾ? ಹೌದು, ಇದೆಲ್ಲದಕ್ಕೂ ಕಾರಣ ನೀವೇ. ಇಲ್ಲ ಟೋನಿ, ನೀನು ಮಾಡಿದ ಸಮೋಸನ ನಾನು ತಿನ್ನೋಡ್ದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಎಲ್ಲರೂ ಖಂಡಿತ ತಗೊಂಡಿರ್ಬೋದು. ಇನ್ನು ಮುಂದೆ ನೀನು ಇಲ್ಲೇ ವ್ಯಾಪಾರ ಮಾಡ್ಕೊ. ಆ ದಿನ ಸಂತೋಷವಾಗಿ ಟೋನಿ ಮನೆಗೆ ಹೋಗಿ ಬುಜ್ಜಿ ಹತ್ರ ನಡೆದಿದ್ದನ್ನ ಹೇಳಿದ್ಲು. ಅದನ್ನ ಕೇಳಿ ಬುಜ್ಜಿ ತುಂಬಾನು ಸಂತೋಷಪಟ್ಲು. ಹಾಗೆ ವ್ಯಾಪಾರ ಚೆನ್ನಾಗಿ ನಡೆದಿದ್ರಿಂದ ಟೋನಿಗುಬ್ಬಚ್ಚಿ ಕೂಡ ತುಂಬಾನು ಸಂತೋಷವಾಗಿದ್ಲು. ರಾಖಿ ಹಬ್ಬ ಬರ್ತಾ ಇದೆ ಅಂತ ಎಲ್ರೂ ತುಂಬಾನು ಸಂತೋಷವಾಗಿದ್ರು. ಬುಜ್ಜಿಗುಬ್ಬಚ್ಚಿಗೆ ಒಡಹುಟ್ಟಿದವರು ಯಾರೂ ಇಲ್ಲ. ಆದ್ರೆ ಅದೇ ಊರಲ್ಲಿದ್ದ ಚಿನ್ನು ಬಾನು ಇಬ್ರು ಕೂಡ ಅವಳಿಗೆ ಅಣ್ಣಂದಿರ್ತಾರ. ಅವರನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅವರಿಬ್ರಿಗೂ ಕೂಡ ಬುಜ್ಜಿ ಅಂದ್ರೆ ತುಂಬಾನು ಪ್ರೀತಿ. ರಾಖಿ ಹಬ್ಬದ ದಿನ ಬುಜ್ಜಿ ಅವರಿಬ್ರಿಗೂ ಕೂಡ ಕೈಯಲ್ಲಿ ರಾಖಿ ಕಟ್ತಿದ್ಲು. ಅವರು ಗಿಫ್ಟ್ ಕೊಡ್ತಾ ಇದ್ರು. ಆದ್ರೆ ಈ ವರ್ಷ
ಅವರಿಬ್ರು ಕೂಡ ಓದೋದಕ್ಕೋಸ್ಕರ ಪಟ್ನಕ್ಕೆ ಹೋಗಿದ್ರು. ಆದ್ರಿಂದ ಪಾಪ ಬುಜ್ಜಿ ಒಬ್ಳೇ ಇದ್ಲು. ಯಾವಾಗ್ಲೂ ಅವರಿಬ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾನೂ ಇರ್ತಾ ಇದ್ಲು. ಹೀಗಿರುವಾಗ ಮಳೆಗಾಲ ಶುರುವಾಯ್ತು. ಮಳೆನೂ ಜೋರಾಗಿ ಬರ್ತಾ ಇತ್ತು. ಅಮ್ಮ, ಮಳೆಗಾಲ ಅಂದ್ರೆ ರಾಖಿ ಹಬ್ಬ ಬರ್ತಾ ಇದೆ ಅಂತ ಅರ್ಥ ಅಲ್ವಾ? ಹೊರಗಡೆ ಮಳೆ ಬರ್ತಾ ಇದೆ. ಹೌದ್ ಬುಜ್ಜಿ, ಇದು ಮಳೆಗಾಲ ಅಲ್ವಾ, ಅದಕ್ಕೆ. ಹಾಗಾದ್ರೆ ಈ ಸಲ ರಾಖಿ ಹಬ್ಬಕ್ಕೆ ಅಣ್ಣಂದ್ರೆ ಇಬ್ರು ಕೂಡ ಊರಿಗೆ ಬರ್ತಾರಾ ಅಮ್ಮ? ಗೊತ್ತಿಲ್ಲ ಬುಜ್ಜಿ, ಅವ್ರಿಗೂ ರಜೆ ಸಿಗ್ಬೇಕು ಅಲ್ವಾ? ಅವ್ರು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರನ್ನ ಯಾಕೆ ದೊಡ್ಡಮ್ಮಂದ್ರು ಪಟ್ನ ಕಳ್ಸಿದ್ರೆ ಏನೋ. ಅವರಿಬ್ರು ಚೆನ್ನಾಗಿ ಓದ್ಕೊಳ್ಬೇಕಲ್ವಾ ಬುಜ್ಜಿ? ಅವರಿಬ್ರು ಓದ್ಕೊಳ್ಳೋದು ನಮಗೆ ಮುಖ್ಯ ಅಲ್ವಾ? ಅದು ನಿಜಾನೇ. ಆದ್ರೆ ಇವಾಗ ಅವರು ಊರಿಗೆ ಬರ್ತಾರೆ ಇಲ್ವಾ ಏನೋ ಗೊತ್ತಾಗ್ತಿಲ್ಲ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಟುನಿ ಗುಬ್ಬಚ್ಚಿ ಅವಳನ್ನ ಸಮಾಧಾನ ಮಾಡ್ತಾ ಇದ್ಲು. ಆದ್ರೆ ಬುಜ್ಜಿ ಮಾತ್ರ ರಾಖಿ ಹಬ್ಬಕ್ಕೆ ಚಿನ್ನು ಬನ್ನು ಇಬ್ರು ಕೂಡ ಊರಿಗೆ ಬರ್ತಾರೋ ಇಲ್ವೋ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ಲು. ಹೌದು, ಅವರಿಬ್ರು ಒಂದೊಂದು ವರ್ಷನೂ ನನ್ನ ಕೈಯಾರೆ ರಾಖಿ ಕಟ್ಕೊಳ್ತಿದ್ರಲ್ವಾ? ಇವಾಗ ಅದೆಲ್ಲ ಅವ್ರಿಗೆ ನೆನಪಲ್ಲಿ ಇದೆಯಾ ಇಲ್ವಾ? ಅವರು ಬರ್ತಾರಾ ಇಲ್ವಾ? ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಅಮ್ಮನ ಹತ್ರ ಹೇಳಿ ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಕ್ಕೆ ಹೇಳ್ಬೇಕು. ಆದ್ರೆ ಅಮ್ಮ ನನ್ನನ್ನ ಕರ್ಕೊಂಡು ಹೋಗ್ತಾರಾ? ಮೊದ್ಲು ದೊಡ್ಡಮ್ಮಂದ್ರ ಹತ್ರ ಹೋಗಿ ವಿಷಯ ಹೇಳ್ಬೇಕು ಹಾಗಂತ ಅಂದ್ಕೊಳ್ತಿದ್ಲು. ಹೀಗಿರುವಾಗ ಸಂಜೆ ಸಮಯ ಆಯ್ತು. ಮಳೆನೂ ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರಿಂದ ಚೋಟು, ಚಿಚು, ಟುನಿ 3 ಜನನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಏನ್ ಟುನಿ, ಬುಜ್ಜಿ ಏನ್ ಮಾಡ್ತಿದ್ದಾಳೆ? ಏನ್ ಮಾಡ್ತಾ ಇದ್ದಾಳ? ಚಿನ್ನು ಬನ್ನು ಇಬ್ರು ಕೂಡ ರಾಖಿ ಹಬ್ಬಕ್ಕೆ ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾಳೆ. ಅಯ್ಯೋ ಪಾಪ, ವರ್ಷ ವರ್ಷ ಅವಳೇ ಅಲ್ವಾ ರಾಖಿ ಕಟ್ಟೋದು. ಹೌದೌದು. ಆದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಮುಖ ದಪ್ಪ ಮಾಡ್ಕೊಳ್ತಾಳೆ. ಈ ಸಲ ಇಬ್ರು ಬರ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ. ಬರ್ಬೇಕು, ಬಂದಿಲ್ಲ ಅಂದ್ರೆ ಬುಜ್ಜಿ ತುಂಬಾ ಕಷ್ಟನೇ. ಹಾಗಂತ ಅವ್ರೆಲ್ರೂ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಬುಜ್ಜಿ ಹೊರಗಡೆ ಬಂದ್ಲು. ದೊಡ್ಡಮ್ಮ, ಚಿನ್ನು ಅಣ್ಣ, ಬನ್ನು ಅಣ್ಣ ಇಬ್ರು ಊರಿಗೆ ಯಾವಾಗ ಬರ್ತಾರೆ? ಗೊತ್ತಿಲ್ಲ ಬುಜ್ಜಿ, ಅವ್ರಿಗೆ ಸ್ಕೂಲಿಗೆ ರಜೆ ಸಿಗುತ್ತೋ ಸಿಗಲ್ವೋ. ಹೌದು ಬುಜ್ಜಿ, ಬರ್ತಾರೋ ಇಲ್ವೋ ಫೋನ್ ಮಾಡುವಾಗ ಕೇಳ್ತೀನಿ. ಅವ್ರನ್ನ ನೀವು ಯಾಕೆ ಸಿಟಿ ಕಳ್ಸೋದ್ರೋ ಏನೋ, ಇಲ್ಲಂದಿದ್ರೆ ಇಲ್ಲೇ ಇರ್ತಿದ್ರು. ಅರೆ ಬರ್ತಾರೆ ಬಿಡು ಬುಜ್ಜಿ. ಸರಿ, ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ಅಮ್ಮ ನೀನೇ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಸರಿ ಬುಜ್ಜಿ, ಇವಾಗ್ಲೇ ಎಲ್ಲಾನು ಯೋಚನೆ ಮಾಡ್ಬೇಡ. ಸರಿ ಅಮ್ಮ. ದೊಡ್ಡಮ್ಮ, ಅಣ್ಣಂದ್ರೆ ಫೋನ್ ಮಾಡಿದ್ರೆ ರಾಖಿ ಹಬ್ಬಕ್ಕೆ ಬರ್ತಾರಾ ಇಲ್ವಾ ಅಂತ ಅವ್ರ ಹತ್ರ ಕೇಳಿ ಹೇಳಿ. ಹಾ ಸರಿ ಬುಜ್ಜಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಮನೆಯೊಳಗಡೆ ಹೋದ್ಲು. ಮಕ್ಳ ಬಗ್ಗೆನೆ ಹೆತ್ತವರು ಕೂಡ ಮಾತಾಡ್ತಾ ಇದ್ರು. ಹಾಗೆ ಆ ದಿನಾನೂ ಕಳೀತು. 2 ದಿನಗಳಲ್ಲಿ ರಾಖಿ ಹಬ್ಬ ಇತ್ತು. ಆದ್ರಿಂದ ಬುಜ್ಜಿಗುಬ್ಬಚ್ಚಿ ಬನ್ನು ಹಾಗೂ ಚಿನ್ನು ಬರ್ತಾರೋ ಇಲ್ವೋ ಅಂತ ನೋಡ್ತಾ ಇದ್ಲು. ರಾಖಿ ಹಬ್ಬಕ್ಕೆ 2 ದಿನಾನೇ ಇದೆ. ಬನ್ನು ಚಿನ್ನು ಇಬ್ರು ಬರ್ತಾರೋ ಇಲ್ವೋ? ಅವ್ರಿಗೋಸ್ಕರ ರಾಖಿ ತಗೊಂಡ್ ಬಂದು ಇಟ್ಕೊಳ್ಬೇಕು. ಖಂಡಿತ ಅವರಿಬ್ರು ನನಗೋಸ್ಕರ ಬಂದೇ ಬರ್ತಾರೆ. ಹಾಗಿಲ್ಲ ಅಂದ್ರೆ ಕೂಡ ಅಮ್ಮನ ಹತ್ರ ಹೇಳಿ ನಾನು ಕರ್ಕೊಂಡು ಹೋಗಕ್ ಕೇಳ್ತೀನಿ ಹಾಗಂತ ಅನ್ಕೊಳ್ತಿದ್ಲು. ಅಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಸುರಿತಾ ಇತ್ತು. ಬುಜ್ಜಿ ಮನೇಲಿ ಕುತ್ಕೊಂಡು ಏನಪ್ಪ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು. ಏನ್ ಬುಜ್ಜಿ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದೀಯಾ? ಇಲ್ಲಮ್ಮ, ಹೊರಗಡೆ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಿದ್ದೀನಿ. ಮಳೆಗಾಲ ಅಲ್ವಾ ಬುಜ್ಜಿ, ಮಳೆ ಈ ರೀತಿನೇ ಬರ್ತಾ ಇರುತ್ತೆ. ಅಲ್ಲ, ಸ್ವಲ್ಪ ದಿನ ಈ ಮಳೆ ಬರ್ದೇ ಇದ್ರೇನೆ ಚೆನ್ನಾಗಿರುತ್ತೆ. ಯಾಕ್ ಬುಜ್ಜಿ? ಅಲ್ಲ ಅಮ್ಮ, ಚಿನ್ನು ಅಣ್ಣ, ಬನ್ನು ಅಣ್ಣ ಇಬ್ರು ಬರ್ಬೇಕು ಅಂತ ಅನ್ಕೊಂಡ್ರು ಕೂಡ ಈ ರೀತಿ ಮಳೆ ಬಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ? ಬುಜ್ಜಿ ಹಾಗೆ ಹೇಳಿದನ್ನ ಕೇಳಿ ಟುನಿಗುಬ್ಬಚ್ಚಿಗೆ ತುಂಬಾ ಪಾಪ ಅಂತ ಅನಿಸ್ತು. ಅವಳು ಬುಜ್ಜಿನ ಸಮಾಧಾನ ಮಾಡಿದ್ಲು. ಬರ್ತಾರೆ ಬುಜ್ಜಿ, ಅವರು ಬರ್ತಾರೋ ಇಲ್ವೋ ಅನ್ನೋದನ್ನ ಚಿಚ್ಚು ಹೇಳ್ತಾಳೆ ಬಿಡು. ಸರಿ, ಆದ್ರೆ ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀನು ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋ. ಏನು, ನಾನ್ ಕರ್ಕೊಂಡು ಹೋಗ್ಬೇಕಾ? ಅದನ್ನು ಪಟ್ನಕ್ಕೆ ಈ ಮಳೆಯಲ್ಲಿ? ಅಲ್ಲಿ ಉಳ್ಕೊಳ್ಳೋಕ್ಕೂ ಆಗಲ್ಲ. ಅದೂ ನಿಜಾನೇ. ಸರಿ, ನೀನು ಅವ್ರಿಗೋಸ್ಕರ ರಾಖಿ ತಗೊಂಡ್ ಬಂದಿಯಾ? ಇಲ್ಲಮ್ಮ, ಅಂಗಡಿಗೋಗಿ ತಗೊಳ್ಬೇಕು. ಹೊಸ ರಾಖಿ ಬಂದಿದೆ ಅಂತೆ. ಹಾಗಂತ ಹೇಳಿ ಬುಜ್ಜಿಗುಬ್ಬಚ್ಚಿ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾದ್ಲು. ಆಮೇಲೆ ಮಹಿಹದಿನ ಅಂಗಡಿಯಲ್ಲಿ ರಾಖಿ ತಗೊಳ್ಳೋದಕ್ಕೋಸ್ಕರ ಹೋದ್ಲು. ಏನ್ ಬುಜ್ಜಿ, ಬೆಳಗ್ಗೆ ಇಲ್ಲಿ? ಅದು ನಾಳೆ ರಾಖಿ ಹಬ್ಬ ಅಲ್ವಾ, ಅದಕ್ಕೋಸ್ಕರನೇ ನಾನು ರಾಖಿ ತಗೊಳ್ಳೋದಕ್ಕೋಸ್ಕರ ಬಂದೆ. ಓ ಹೌದಾ, ಯಾರಿಗೋಸ್ಕರ ಈ ರಾಖಿ? ಅದು ಚಿನ್ನು ಅಣ್ಣ, ಬನ್ನು ಅಣ್ಣನಿಗೆ.
ಹೌದಾ, ಅವರಿಬ್ರು ಹಾಸ್ಟೆಲಲ್ಲಿ ಇದ್ದಾರೆ ತಾನೆ, ಬರ್ತೀನಿ ಅಂತ ಹೇಳಿದ್ರಾ? ಬರ್ತಾರೆ, ಅದಕ್ಕೆ ಅಲ್ವಾ ಅವರಿಗೋಸ್ಕರ ರಾಖಿ ತಗೊಳಕ್ಕೆ ಬಂದಿರೋದು. ಸರಿ ಸರಿ, ನಿನಗೆ ಯಾವ ರಾಖಿ ಇಷ್ಟನೋ ಅದನ್ನ ತಗೊಂಡು ಹೋಗೋ. ಹಾಗೆ ಬುಜ್ಜಿ ಅವಳಿಗೆ ಯಾವ ರಾಖಿ ಇಷ್ಟ ಆಯ್ತೋ ಅದನ್ನ ತಗೊಂಡು ಮನೆಗೆ ಬರ್ತಾ ಇದ್ಲು. ಆವಾಗ್ಲೇ ಚೋಟಿಗಿಳಿ ಅವಳ ಮನೆ ಮುಂದ್ಗಡೆ ಇದ್ದಿದ್ದನ್ನ ನೋಡಿ ಬುಜ್ಜಿ ಅವಳ ಹತ್ತಿರ ಹೋದ್ಲು. ದೊಡ್ಡಮ್ಮ, ಅಣ್ಣಂದ್ರೆ ಇಬ್ರು ಕಾಲ್ ಮಾಡಿದ್ರಾ? ಹೌದ್ ಬುಜ್ಜಿ, ಅವ್ರು ಬರ್ತಿಲ್ಲ ಅಂತೆ. ಹಾ, ಏನು ಅವರಿಬ್ರು ಬರೋದಿಲ್ವಾ? ಅವ್ರಿಗೆ ರಜೆ ಸಿಕ್ಕಿಲ್ಲ ಅಂತೆ. ಅದು ಅಲ್ಲದೆ ಮಳೆ ಅಲ್ವಾ, ಮಳೆಲಿ ಬರೋದು ಕಷ್ಟ ಅಂತ ಹೇಳಿದ್ರು. ಹೌದಾ, ಬರಲ್ವಾ? ಹೌದು ಬುಜ್ಜಿ, ಮುಂದಿನ ವರ್ಷ ರಾಖಿ ಕಟ್ಟು. ಹಾಗಂತ ಚೋಟು ಹೇಳಿದರ ಕೇಳಿ ಬುಜ್ಜಿ ತುಂಬಾನು ಬೇಜಾರು ಮಾಡ್ಕೊಂಡು ಮನೆಗೆ ಬಂದ್ಲು. ಮನೆಯಲ್ಲಿ ಬೇಜಾರಲ್ಲಿದ್ದ ಬುಜ್ಜಿನ ನೋಡಿ ತುನಿ ರೀತಿ ಕೇಳಿದ್ಲು. ಏನ್ ಬುಜ್ಜಿ, ಯಾಕೆ ಬೇಜಾರಲ್ಲಿದ್ಯಾ? ಅಮ್ಮ, ಅಣ್ಣಂದ್ರಿ ಬರ್ತಾ ಇಲ್ಲ ಅಂತೆ. ಹೌದು, ಚೋಟು ಇವಾಗ್ಲೇ ಹೇಳಿದ್ಲು, ಅವ್ರಿಗೆ ರಜೆ ಸಿಕ್ಕಿಲ್ಲ ಅಂತೆ. ಆದ್ರೆ ನಾನು ಅವರಿಬ್ರಿಗೋಸ್ಕರ ರಾಖಿ ಕೂಡ ತಗೊಂಡೆ ಅಮ್ಮ. ಅವರು ಬರ್ಲಿಲ್ಲ ಅಂದ್ರೆ ಹೇಗೆ? ಮುಂದಿನ ವರ್ಷ ಅವ್ರಿಗೆ ರಾಖಿ ಕಟ್ಬೋದಲ್ವಾ ಬುಜ್ಜಿ? ಹಾಗಲ್ಲಮ್ಮ, ಒಂದೊಂದು ವರ್ಷನೂ ನಾನು ರಾಖಿ ಕಟ್ತಿದ್ದೆ, ಈ ವರ್ಷ ಕಟ್ಲಿಲ್ಲ ಅಂದ್ರೆ ಹೇಗಮ್ಮ? ಹಾಗೆ ಬುಜ್ಜಿ ತುಂಬಾನು ಬೇಜಾರು ಮಾಡ್ಕೊಳ್ತಿರೋದ್ರಿಂದ ತುನಿ ಅವಳಿಗೆ ಅರ್ಥವಾಗುವ ಹಾಗೆ ಹೇಳ್ತಾ ಇದ್ಲು. ಅವಳು ಸರಿ ಅಂದ್ಲು ಹೊರತು ಅವಳ ಮನ್ಸೊಳಗಡೆ ಮಾತ್ರ ತುಂಬಾನೇ ನೋವಿತ್ತು. ಒಂದೊಂದು ವರ್ಷನೂ ನಾನು ರಾಖಿ ಕಟ್ತಾ ಇದ್ದೆ, ಆದ್ರೆ ಈ ವರ್ಷ ಕಟ್ಟಕ್ಕಾಗಲ್ಲ. ಇವರಿಬ್ರು ಬರಲ್ಲ ಅಂತ ಹೇಳ್ಬಿಟ್ರು. ಹೇಗೋ ಬರ್ತಾರೆ ಅಲ್ಲ, ಆವಾಗ ನಾನು ಮಾತಾಡಲ್ಲ. ಈ ರಾಖಿ ಹಬ್ಬಕ್ಕೆ ಎಲ್ರೂ ತುಂಬಾನೇ ಸಂತೋಷವಾಗಿರ್ತಾರೆ, ಆದ್ರೆ ನನಗ್ ಮಾತ್ರ ಯಾವ ಸಂತೋಷನೂ ಇಲ್ಲ ಅಮ್ಮ. ಹಾಗಂತ ಹೇಳಿ ಬುಜ್ಜಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲು. ಮರುದಿನ ಬೆಳಗಾಯಿತು. ಮಳೆನೂ ಜೋರಾಗಿ ಬರ್ತಾ ಇತ್ತು. ಬುಜ್ಜಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ್ಲೇ ಟುನಿ ಬಂದು ಬುಜ್ಜಿನ ಎಬ್ಸದ್ಲು. ಏನಮ್ಮ, ಯಾಕಮ್ಮ ಇಷ್ಟು ಬೇಗ ಎಬ್ಬಿಸ್ದೆ? ಇವತ್ತು ರಾಖಿ ಹಬ್ಬ ಅಲ್ವಾ, ನೀನ್ ತಯಾರಾಗ್ ಬುಜ್ಜಿ. ಯಾಕೆಮ್ಮ, ಅಣ್ಣಂದ್ರೆ ಬರಲ್ಲ ಅಂತ ಹೇಳಿದ್ರು ತಾನೆ, ಆಮೇಲೇನು? ಅವ್ರು ಬರ್ತಾರೋ ಇಲ್ವೋ, ನೀನ್ ಯಾವಾಗ್ಲೂ ತರ ಸ್ನಾನ ಮಾಡಿ ತಯಾರಾಗೋದು ಒಳ್ಳೆ ತಾನೆ. ಸರಿ ಅಮ್ಮ, ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಸ್ನಾನ ಮಾಡಕ್ಕೆ ಹೋದ್ಲು. ಹೀಗಿರುವಾಗ ಈ ಕಡೆ ಚಿನ್ನು ಬನ್ನು ಇಬ್ರು ಕೂಡ ಊರಿಗೆ ಬಂದ್ರು. ಪಾಪ ಮಳೆ ಬರ್ತಾ ಇರೋದ್ರಿಂದ ಇಬ್ರು ಆ ಮಳೆಯಲ್ಲಿ ನನಿತಾನೆ ಬಂದಿದ್ರು. ಸ್ವಲ್ಪ ಸಮಯದಲ್ಲಿ ಚೀಚು, ಚೋಟು, ಬನ್ನು, ಚಿನ್ನು 4 ಜನನು ತುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ತುನಿಗುಬ್ಬಚ್ಚಿ ಅವರನ್ನ ನೋಡಿ ತುಂಬಾನು ಸಂತೋಷ ಪಟ್ಲು. ಹಾಗೆ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಬುಜ್ಜಿ ಅಲ್ಲಿಗೆ ಬಂದ್ಲು. ಚಿನ್ನು ಬನ್ನು ಇಬ್ರು ಬಂದಿರೋದನ್ನ ನೋಡಿ ಅವಳು ತುಂಬಾನು ಸಂತೋಷ ಪಟ್ಲು. ಅರೆ, ನೀವಿಬ್ರು ಯಾವಾಗ ಬಂದಿದ್ದು? ನಿನಗೋಸ್ಕರನೇ ಬಂದಿದ್ದೀವಿ ಬುಜ್ಜಿ. ಆದ್ರೆ ನೀವು ಬರಲ್ಲ ಅಂತ ದೊಡ್ಡಮ್ಮಂದ್ರೆ ಇಬ್ರು ಹೇಳಿದ್ರಲ್ವಾ? ನಮ್ಮ ಮುದ್ದು ತಂಗಿ ರಾಖಿ ಕಟ್ಟೋದಕ್ಕೋಸ್ಕರ ನಾವು ಬರ್ದೇ ಇದ್ರೆ ಚೆನ್ನಾಗಿರುತ್ತಾ ಹೇಳು? ಹೌದೌದು, ರಾಖಿ ಹಬ್ಬಕ್ಕೋಸ್ಕರನೇ ನಾವು ಬಂದಿದ್ದು. ದೊಡ್ಡಮ್ಮ, ಇವರಿಬ್ರು ಬರಲ್ಲ ಅಂತ ನೀವು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಬುಜ್ಜಿಗುಬ್ಬಚ್ಚಿಗೆ ಅವಳ ಅಣ್ಣಂದ್ರೆ ಇಬ್ರು ಬಂದಿದ್ದು ತುಂಬಾನೇ ಖುಷಿಯಾಗಿತ್ತು. ಆದ್ರೆ ಚಿಚುಕಾಗಿಗೆ ಎಲ್ರ ಮೇಲೇನೂ ಕೋಪ ಇತ್ತು. ಬುಜ್ಜಿ, ಇವರೇ ಹೇಳ್ಬಾರ್ದು ಅಂತ ಹೇಳಿದ್ರು, ಏನೋ ಸರ್ಪ್ರೈಸ್ ಅಂತೆ. ಹೌದಾ, ಮೊದ್ಲೇ ಹೇಳಿದಿದ್ರೆ ನಾನು ಸ್ವೀಟ್ ತಗೊಂಡ್ ಬರ್ತಿದ್ದೆ. ಅದೇನು ಪರವಾಗಿಲ್ಲ, ನಾನು ತಗೊಂಡ್ ಬಂದಿಟ್ಟಿದ್ದೀನಿ ಬುಜ್ಜಿ. ಅಂದ್ರೆ ಇವ್ರು ಬರೋದು ನಿನಗೂ ಗೊತ್ತಮ್ಮ? ಹೌದು ಬುಜ್ಜಿ, ಹೇಳ್ಬಾರ್ದು ಅಂತ ಹೇಳಿದ್ರು. ಹಾಗೆ ಬುಜ್ಜಿ ಎಲ್ಲರ ಮೇಲೇನೂ ಕೋಪ ಮಾಡ್ಕೊಂಡ್ಲು. ಎಲ್ರೂ ಅವಳನ್ನ ಸಮಾಧಾನ ಮಾಡಿದ್ರು. ಸರಿ ಬುಜ್ಜಿ, ನಿನಗೋಸ್ಕರ ಇಷ್ಟು ದೂರ ಬಂದಿದ್ದೀವಿ, ನಮ್ಗೆ ನೀನು ರಾಖಿ ಕಟ್ಟಲ್ವಾ? ಯಾಕೆ ಕಟ್ಟಲ್ಲ? ಕಟ್ತೀನಿ. ಮತ್ತೆ ಕಟ್ಟು, ನಾವು ಯಾವಾಗ್ಲೂ ಇದೇ ರೀತಿ ಇರ್ಬೇಕು ಅಲ್ವಾ? ಬುಜ್ಜಿಗೋಸ್ಕರ ಅವಳು ಇಬ್ರು ಅಣ್ಣಂದ್ರಿ ಕೂಡ ಬಂದಿದ್ದಾರೆ. ನಮಗೆ ಅಂತ ತಂಗಿಂದ್ರಿ ಯಾರು ಇಲ್ವಲ್ಲ, ನಮ್ಗೆಲ್ಲಾನು ಬುಜ್ಜಿನೇ. ಹೌದು, ನಮ್ ತಂಗಿ ಸಂತೋಷಕ್ಕೋಸ್ಕರ ನಾವು ಅದು ಕೂಡ ಮಾಡಲ್ವಾ ಏನೋ? ಹಾಗಂತ ಮಕ್ಳಿಬ್ರು ಹೇಳಿದ್ರು. ಅದನ್ನ ಕೇಳಿ ಬುಜ್ಜಿ ತುಂಬಾನು ಸಂತೋಷ ಪಟ್ಲು. ಆಮೇಲೆ ಅವಳ ಅಣ್ಣಂದ್ರಿ ಇಬ್ಬರಿಗೂ ಕೂಡ ರಾಖಿ ಕಟ್ಟದ್ಲು. ಆಮೇಲೆ ಸ್ವೀಟ್ ಕೊಟ್ಲು. ಎಲ್ರು ಸಂತೋಷವಾಗಿದ್ರು. ಇವಾಗ ಸಂತೋಷನ ಬುಜ್ಜಿ? ಸಂತೋಷ ಇರಲ್ವಾ ಮತ್ತೆ? ರಾಖಿ ರಾಖಿ ಅಂತ ಹೇಳ್ತಾನೆ ಇದ್ಲಲ್ವಾ? ಇವಾಗ ಅವಳ ಅಣ್ಣಂದ್ರಿಗೆ ರಾಖಿನೂ ಕಟ್ಟಿ ಆಯ್ತು. ಹೌದಮ್ಮ, ನನಗ್ ತುಂಬಾನೇ ಸಂತೋಷ. ಸರಿ, ರಾಖಿ ಕಟ್ಟಿ ಆಯ್ತಲ್ವಾ, ಅವ್ರಿಬ್ರತ್ರ ಗಿಫ್ಟ್ ಕೇಳೋ. ಅವರಿಬ್ರು ನನಗೋಸ್ಕರ ಬಂದಿರೋದೇ ದೊಡ್ಡ ಗಿಫ್ಟ್ ಅಲ್ವಾ? ಆದ್ರೂ ನಿನಗೋಸ್ಕರ ನಾವು ಗಿಫ್ಟ್ ತಗೊಂಡ್ ಬಂದಿದೀವಿ ಬುಜ್ಜಿ, ಅವಾಗ ತಾನೇ ಖುಷಿ ಪಡ್ತೀಯ ನೀನು. ಹೌದೌದು, ನೀನ್ ಸಂತೋಷವಾಗಿರಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಹಾಗಂತ ಅವರು ಬುಜ್ಜಿಗೆ ಗಿಫ್ಟ್ ಕೊಟ್ರು. ಅದನ್ನ ನೋಡಿ ಬುಜ್ಜಿ ಸಂತೋಷ ಪಟ್ಲು. ಹಾಗೆ ಮಕ್ಕಳೆಲ್ಲರೂ ಸಂತೋಷವಾಗಿರೋದನ್ನ ನೋಡಿ ಹೆತ್ತವರು ಕೂಡ ತುಂಬಾನು ಸಂತೋಷ ಪಟ್ರು.